ಈ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಯಾಕೆ ಹಿಂದೆ ಬಿದ್ದಿದೆ? ಅದಕ್ಕೆ ಇಕೋಸಿಸ್ಟಮ್ ಕಾರಣನ, ಟ್ಯಾಲೆಂಟ್ ಕಾರಣನ, ಅಥವಾ ಯಾವ್ದಾದ್ರು ಅಡೆತಡೆ ಇದೆಯಾ? ಹೇಳಿ. ಡೆಫಿನೆಟ್ಲಿ ನೀವು ತುಂಬ ಚೆನ್ನಾಗಿ ಕ್ವೆಶನ್ ಕೇಳಿದ್ರ, ಬಟ್ ತುಂಬ ಡೀಟೇಲೂ ಇದೆ. ನಾನು ಸ್ವಲ್ಪ ಪ್ರಯತ್ನ ಮಾಡ್ತೇನೆ ಅದನ್ನ ಸಿಂಪಲ್ ಭಾಷೆನಲ್ಲೇ ತಿಳಿಸ್ಲಿಕ್ಕೆ. ಮೊದಲೇ ವಿಷಯ, ನೀವು ಸೆಮಿಕಂಡಕ್ಟರ್ ಮಾತಾಡಿದಾಗೆ ಅದು ತುಂಬ ಒಂದು ವೈಡ್ ರೇಂಜ್ ಇರೋದು. ಅದರಲ್ಲೇ ಎಲ್ಲ ಆಕ್ಟಿವಿಟೀಸು ನೀವು ಮೊದಲು ನೋಡಿದ್ರೆ ಉಸುಕಿರುತ್ತೆ, ಸ್ಯಾಂಡ್. ಅಲ್ಲಿಂದ ನೀವು ರಿಫೈನ್ ಮಾಡಿ ಒಂದು ಪ್ಯೂರ್ ಸ್ಯಾಂಡ್ ಮಾಡ್ತೀರಾ. ಅದನ್ನು ಕಂಪ್ರೆಸ್ ಮಾಡಿ ಪ್ರೊಸೆಸಿಂಗ್ ಮಾಡಿ ನೀವು ಒಂದು ವೇಫರ್ ಮಾಡ್ತೀರಾ. ವೇಫರ್ ಅಂದ್ರೆ ಒಂದು ಗುಂಡಗೆ ಆಕಾರದ ಒಂದು ವೇಫರ್ ಇರುತ್ತೆ, ಅದರಲ್ಲಿ ಬಹಳ ಹೈ ಪ್ಯೂರಿಟಿ ಸ್ಯಾಂಡ್ ಇರೋದು. ಅದರ ಆದ್ಮೇಲೆ ಬರುತ್ತೆ ಇದು ಮಟೀರಿಯಲ್ಸ್ ಜರ್ನಿ. ಮಟೀರಿಯಲ್ಸ್ ಆದಿಂದೆ ಈಗ ಆ ವೇಫರ್ ಮೇಲೆ ಏನಾರ ಪ್ರಿಂಟ್ ಮಾಡಬೇಕು. ಅದೇ ನಿಮ್ಮ ಫೋನ್ನಲ್ಲಿ ಹೋಗೋದು, ಕಾರ್ನಲ್ಲಿ ಹೋಗೋದು ಸೆಮಿ ಕಂಡಕ್ಟರ್ ಚಿಪ್. ಬಟ್ ಆ ಪ್ರಿಂಟ್ ಏನ್ ಮಾಡೋದು, ಅದರಲ್ಲೇನು ಈಗ 2 ಭಾಗ ಬರುತ್ತೆ. ಒಂದು ಪ್ರಿಂಟಿಂಗ್ ಮಾಡೋರು, ಇದಕ್ಕೆ ನಾವು ಫ್ಯಾಬ್ರಿಕೇಶನ್ ಅಂತ ಕರಿತೇವಿ. ಇದರಲ್ಲೇ ಇಂಡಿಯಾ ತುಂಬಾ ಹಿಂದದೆ. ಕಾರಣ ಪ್ರಿಂಟ್ ಆಗುತ್ತೆ, ಅದು ವೇಫರ್ ಮೇಲೆ 150, 180, 200 ಸ್ಟೆಪ್ಸ್ ಇರೋದು ಅಂತ ಪ್ರೊಸೆಸ್ ಹಾಕೊಂತ ಅದರಲ್ಲೇ ಅಟಾಮಿಕ್ ಲೆವೆಲ್ಗೆ ಗೇಟ್ಸ್, ಟ್ರಾನ್ಸಿಸ್ಟರ್ಸ್ ಹಾಕ್ತಾರ. ಬಟ್ ಅದು ಪ್ರಿಂಟಿಂಗ್ ಪ್ರೊಸೆಸ್. ಈಗ ಅದನ್ನ ಬಿಟ್ರೆ ಇನ್ನೊಂದು ಭಾಗ ಇರೋದು ಡಿಸೈನ್. ಅವ್ರು ಏನ್ ಪ್ರಿಂಟ್ ಮಾಡ್ತಾರ ಅದ್ ಎಲ್ಲಿಂದ ಬರೋದು. ಈಗ ನೀವು ಸೆಮಿ ಕಂಡಕ್ಟರ್ ಹೇಳಿದ್ರಲ್ಲ 1 ಟ್ರಿಲಿಯನ್ ಅಂತೆ, ನಾವು ಅಸ್ಯೂಮ್ ಮಾಡೋಣ ದಟ್ ಆ 1 ಟ್ರಿಲಿಯನ್ ನಲ್ಲೇ ಮಟೀರಿಯಲ್ಸ್ ಎಷ್ಟು? ಮಟೀರಿಯಲ್ಸ್ ಒಂದು 5-7% ಇರುತ್ತೆ. ನೀವು ಫ್ಯಾಬ್ರಿಕೇಶನ್, ಆ ಪ್ರಿಂಟಿಂಗ್ ಪ್ರೊಸೆಸ್, ನಾವು ಯಾವ ಚಿಪ್ ಬೇಕು, ನಂಗೆ ಟೆಲಿಕಮ್ಯುನಿಕೇಶನ್ಸ್ ಬೇಕು, 5G ಬೇಕು, ನಂದು AI ಬೇಕು, ಅದ್ರ ಪ್ರಕಾರ ಅದ್ರದ್ದು ಒಂದು 15-20% ಭಾಗ. ಬಟ್ ಇದು ಡಿಸೈನ್ ಏನ್ ಮಾಡ್ತಾರಿ ಆ ಪ್ರಿಂಟು, ಅದಕ್ಕಿರೋದು ಒಂದು 45-50 ಅಟ್ ಲೀಸ್ಟ್. ಇನ್ ಸಮ್ ಕೇಸಸ್ ಎನ್ವಿಡಿಯಾ ಪ್ರಕಾರ 81 goes to 60 ಆಲ್ಸೋ. ಸೊ ಮಾರ್ಜಿನ್ಸ್ ತುಂಬಾ ಚೆನ್ನಾಗಿರುತ್ತೆ, ಗ್ರಾಸ್ ಮಾರ್ಜಿನ್ಸ್ ಡಿಸೈನ್ ಮಾಡಿದಾಗೆ. ಬಟ್ ಆ ಡಿಸೈನು ನಾವು ಓನ್ ಮಾಡಬೇಕು. ಆ ಡಿಸೈನ್ ನಲ್ಲಿ ಕ್ಷಮತೆ ಇರಬೇಕು ದಟ್ ನಾವು AI ಜಾಸ್ತಿ ಚೆನ್ನಾಗಿ ಮಾಡ್ಬೋದು, ಇಲ್ಲದ್ರೆ ನಾವು ಸೈಬರ್ ಸೆಕ್ಯೂರಿಟಿ, ಡೇಟಾ ರೆಸಿಲಿಯನ್ಸಿ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು. ಸೊ ಈ ಫುಲ್ ಚೈನ್ ನೋಡಿದ್ರೆ ಈ ತರ ಇರುತ್ತೆ. ಫೈನಲಿ ಚಿಪ್ ಪ್ರಿಂಟ್ ಆದಿಂದೆ ಅದು ಯೂಸೇಬಲ್ ಇರಲ್ಲ, ಅದ್ ಈಟೇ ಇರೋದು. ಅಂದ್ರೆ ಒಂದು ಹುಳ ಇರುತ್ತಲ್ಲ, ಚಿಕ್ಕ ಹುಳ, ಅದು ನಾನು ಕಾಕ್ರೋಚ್ ತರ ಹೇಳ್ತಾ ಇಲ್ಲ, ಚಿನ್ನ ಹುಳ, ಆ ಸೈಜ್ ಚಿಪ್ ಬರುತ್ತೆ ನಿಮ್ಗೆ. ಮೇ ಬಿ 2 mm by 3 mm, 5 mm by 10 mm ಆ ತರ ಬರುತ್ತೆ. ಅದನ್ನ ತಗೊಂಡು ಪ್ಯಾಕೇಜ್ ಮಾಡ್ತಾರ ಅವರು. ಅದನ್ನ ಹೆಂಗೆ ನಾವು ನಿಮ್ ಮೊಬೈಲ್ ಒಳಗಡೆ ಬೋರ್ಡ್ ಮೇಲೆ ಹಾಕ್ಬೋದು ಅಂತೆ. ಇದ್ ಮಾಡಿಂದ ಇದಕ್ಕ ಹೇಳ್ತಾರ ಪ್ಯಾಕೇಜಿಂಗ್, ಅಸೆಂಬ್ಲಿ ಅಂಡ್ ಟೆಸ್ಟಿಂಗ್, OSAT ಅಂತ ಒಂದು ಶಬ್ದ ಇರುತ್ತೆ. ಇವು ಎಲ್ಲಾ ಭಾಗವನ್ನು ಕೂಡಿಸಿದ್ರೆ ಸೆಮಿ ಕಂಡಕ್ಟರ್ ಇಕಾನಮಿ ಆಗೋದು. ಸೊ ಬೇರೆ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಹೆವಿ, ಕೆಲವೊಂದು ಇನ್ವೆಸ್ಟ್ಮೆಂಟ್ ಹೆವಿ, ಕ್ಯಾಪೆಕ್ಸ್ ಹೆವಿ, ಅಂಡ್ ಕೆಲವೊಂದು ತುಂಬಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಹೆವಿ. ಡಿಸೈನ್ ಏನಿರುತ್ತೆ ಅದರಲ್ಲೇ ಇನೋವೇಷನ್ ಬೇಕಾಗುತ್ತೆ. ಬೇರೆ ತರ ಕ್ಯಾಪೆಕ್ಸ್ ಬೇಕಾಗುತ್ತೆ, ಬಟ್ ಅದರಲ್ಲೇ ಇನೋವೇಷನ್ ಇರ್ಲಿಲ್ಲ ಅಂದ್ರ ನಿಮ್ಗೆ ಮುಂದೆ ಹೋಗಕ್ ಬರಲ್ಲ, ನಿಮ್ ಚಿಪ್ ಸೇಲ್ ಆಗಲ್ಲ, ಇಲ್ದ್ರೆ ನೀವು ಕಾಂಪಿಟೇಟಿವ್ ಇರಲ್ಲ, ಈ ತರ ಎಲ್ಲ ತೊಂದರೆ ಬರುತ್ತೆ. ನಾವು ಇದೆಲ್ಲ ಡಿಸೈನ್ ಇದೆಲ್ಲ ಫುಲ್ ಚೈನ್ ನೋಡಿದ್ರೆ, ವ್ಯಾಲ್ಯೂ ಚೈನ್ ಏನ್ ಕರಿತೇವಲ್ಲ, ಅದರಲ್ಲಿ ಡಿಸೈನ್ ನಲ್ಲಿ ಇಂಡಿಯಾ ತುಂಬಾ ಸ್ಟ್ರೆಂತ್. ಅಪ್ರಾಕ್ಸಿಮೇಟ್ಲಿ 20% ಪೂರ್ತಿ ಜಗತ್ತಿನಲ್ಲಿರೋ ಡಿಸೈನರ್ಸ್, ಚಿಪ್ ಡಿಸೈನರ್ಸ್ ಇಂಡಿಯಾನಲ್ಲಿ ಆಪರೇಟ್ ಮಾಡ್ತಾ ಇದಾರೆ. ಎಲ್ಲ ಗ್ಲೋಬಲ್ ಲೀಡರ್ಸು, ಎನ್ವಿಡಿಯಾ, AMD, ಇಂಟೆಲ್, ಎಲ್ಲಾರ್ದು ಬಿಗ್ ಗ್ಲೋಬಲ್ ಸೆಂಟರ್ಸ್ ಇದೆ ಇಲ್ಲೇ, ಅಂಡ್ ಎಲ್ಲರೂ ಡಿಸೈನ್ ಮಾಡ್ತಾ ಇದಾರೆ ಇಲ್ಲೇ. ಸೊ ಇನ್ ಟರ್ಮ್ಸ್ ಆಫ್ ಟ್ಯಾಲೆಂಟ್ ನಮ್ಗೇನು ಕಡಿಮೆ ಇಲ್ಲ, ಬಹಳ ವೆಲ್ ಸಿಚುವೇಟೆಡ್. ನಾನು ಅದಕ್ಕೆ ಹೇಳಿದೆ, ಇಂಡಿಯಾ ಮತ್ತು ತೈವಾನ್ ಆದ್ಮೇಲೆ ಡೀಪೆಸ್ಟ್ ಸೆಮಿಕಂಡಕ್ಟರ್ ಪೂಲ್ ಆಫ್ ಟ್ಯಾಲೆಂಟ್ ಇರೋದು ಇಂಡಿಯಾದಾಗೆ ಅಂತ. ಡೆಫಿನೆಟ್ಲಿ ಇರೋದು. ಅಂಡ್ ತುಂಬಾ ಅಡ್ವಾನ್ಸ್ ಚಿಪ್ ಡಿಸೈನ್ ಮಾಡಿದಾರ. ಅಂಡ್ ಐ ಮೀನ್ ವೆರಿ ರೀಸೆಂಟ್ಲಿ ಏನಾಗಿದೆ ಅಂದ್ರೆ ಎನ್ವಿಡಿಯಾದನ್ನು ಸ್ವಲ್ಪ ಅಡ್ವಾನ್ಸ್ ಚಿಪ್ ಈಗ ಇಂಡಿಯಾನಲ್ಲೇ ಡಿಸೈನ್ ಆಗ್ತಾ ಇರೋದು. ಸೊ ಎಲ್ಲಾ ಕಡೆ ಈ ತರ ಇದ್ದಾಗೆ ಓನ್ಲಿ ಪ್ರಾಬ್ಲಮ್ ಏನಿತ್ತಂದ್ರೆ ನಮ್ದು ಓನರ್ಶಿಪ್ ಏನೂ ಇರಲಿಲ್ಲ. ನಾವು ಬೇರೆಯವ್ರಿಗೆ ಮಾಡಿ ಅವ್ರ ಬಾಟಮ್ ಲೈನ್, ಅವ್ರದ್ದು ರೆವಿನ್ಯೂ ಹೆಚ್ಚಿಗೆ ಮಾಡ್ತಾ ಇದ್ವಿ, ನಮ್ ಇಂಡಿಯನ್ ಓನರ್ಶಿಪ್ ಏನೂ ಇರಲಿಲ್ಲ. ಸೊ ಈಗ ಗವರ್ಮೆಂಟ್ ಮಾಡ್ತಾ ಇರೋದು ಪ್ರಯತ್ನ ಅದಕ್ಕೆ ದಟ್ ನಾವೇ ಡಿಸೈನ್ ಮಾಡಬೇಕು ಇಂಡಿಯಾ ಸಲುವಾಗಿ, ಅಂಡ್ ನಾವು ಇಂಡಿಯಾಲಿಂದ ಮೇಕ್ ಫಾರ್ ದ ವರ್ಲ್ಡ್ ಮಾಡಬೇಕು. ಅದಂದ್ರೆ ನಮ್ ಸಪ್ಲೈ ಸೆಕ್ಯೂರಿಟಿ ಬರುತ್ತೆ, ನಮ್ ಸಾವರಿನಿಟಿ ಬರುತ್ತೆ, ಮತ್ತು ಈವನ್ ರಿಲಯನ್ಸ್ ಆನ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಕಡಿಮೆ ಆಗುತ್ತೆ, ಅಂಡ್ ರೆವಿನ್ಯೂ ಮಾಡ್ತೇವೆ. ಸೊ ದಟ್ ಇಸ್ ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಭಾರತ ಯಾಕೆ ಹಿಂದೆ ಬಿತ್ತು? ಉತ್ಪಾದನೆಯಲ್ಲಿ ಬಂತಂತಂದ್ರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಬಂದ್ವಿ ನಾವು. ಈಗ ಡಿಸೈನ್ ನಲ್ಲೇ ಹಿಂದಿದ್ವಿ, ಬಿಕಾಸ್ ಅಲ್ಲೇ ಎಲ್ಲದಕ್ಕೂ ಕ್ಯಾಪಿಟಲ್ ತುಂಬಾ ಇಂಪಾರ್ಟೆಂಟ್. ಮೊದಲ ಇಂಪಾರ್ಟೆನ್ಸ್ ಇರ್ಲಿಲ್ಲ ಅಂದ್ಕೊಳ್ಳೆ. ಈಗ ನೋಡಿ, ಗವರ್ಮೆಂಟ್ ಇಂಪಾರ್ಟೆನ್ಸ್ ಕೊಟ್ರೆ ಪಾಲಿಸಿ ಲೆವೆಲ್ ಮೇಲೆ,
ಮುಂದೆ ವೆಂಚರ್ ಕ್ಯಾಪಿಟಲ್ ಇಕೋಸಿಸ್ಟಮ್, ಪ್ರೈವೇಟ್ ಇಕೋಸಿಸ್ಟಮ್ ಮುಂದೆ ಬರುತ್ತೆ. ಹೇಳ್ತೇವೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ, ಇದು ಇಂಪಾರ್ಟೆಂಟ್ ಐಟಮ್ ಇದೆ, ನಾವು ಇದರಲ್ಲೇ ಹಣ ಹಾಕೋಣ. Right. ಓಕೆ, ಈ ತರ ಮೈಂಡ್ ಸೆಟ್ ಇರುತ್ತೆ. ಬಟ್ ಗೌರ್ಮೆಂಟ್ಗೆ ಇಂಪಾರ್ಟೆನ್ಸ್ ಇರಲಿಲ್ಲ ಅಂದ್ರೆ ಕ್ಯಾಪಿಟಲ್ ಬರಲ್ಲ, ಅಂಡ್ ನೀವು ಏನ್ ಮಾಡಿದ್ರು ವಿದೌಟ್ ಕ್ಯಾಪಿಟಲ್ ಲಿಂದೆ ಒಂದ್ ಲೆವೆಲ್ ಮುಂಚೆ ಹೋಗಕ್ ಆಗಂಗಿಲ್ಲ. ಸೊ ಈದ್ ಪ್ರಾಬ್ಲಮ್ ಇತ್ತು. ಬಟ್ ಕೋವಿಡ್ ಆಗಿಂದ ಸಪ್ಲೈ ಎಲ್ಲ ಕಡೆ ಕನ್ಸ್ಟ್ರೆಂಟ್ ಆದಾಗ, ಸೆಮಿ ಕಂಡಕ್ಟರ್ಸ್ ಡಿಲೇ ಆದಾಗ, ಅದ್ರದ್ದು ಇಂಪಾರ್ಟೆನ್ಸ್ ಫುಲ್ ತರ ತಿಳಿದಾಗ, ಅದರ ಆದ್ಮೇಲೆ ಗೌರ್ಮೆಂಟ್ ಡಿಸಿಷನ್ ತಗೊಂತು ದಟ್ ಈ ಸ್ಟ್ರಾಟಜಿಕ್ ಸೆಕ್ಟರು ನಾವು ಇದರಲ್ಲೇ ಫೋಕಸ್ ಮಾಡಬೇಕು, ನಾವು ಇದರಲ್ಲೇ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಫಂಡಿಂಗ್ ಅಂಡ್ ಕ್ಯಾಶ್ ಸಪೋರ್ಟ್ ಕೊಡ್ತೇವಿ. ಅದಾದಿಂದ ವೆಂಚರ್ ಇಕೋಸಿಸ್ಟಮ್, ಪ್ರೈವೇಟ್ ಇಕ್ವಿಟಿ ಇಕೋಸಿಸ್ಟಮ್, ಎಲ್ಲ ಇಕೋಸಿಸ್ಟಮ್ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಅಂಡ್ ನಾವು ಈಗ ಫೈನಲಿ ನಮ್ದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಈ ಡಿಸೈನ್ ನಲ್ಲಿ ಇರೋದು ಪ್ರೈಮರ್ಲಿ ಫೋಕಸ್ ಇರಲಿಲ್ಲ ಮುಂಚೆ, ಇಂಪಾರ್ಟೆನ್ಸ್ ಕಂಪ್ಲೀಟ್ಲಿ ಕ್ಲಾರಿಫೈ. ಕೆಲವೊಬ್ರು ಇದಾರ, ನಮ್ಮ ಗುರುಗಳು ಅದಾರ, ಲೈಕ್ ಗಡಿ ಅಂತ ಒಬ್ರು ಇದಾರ, ಪರಾಗ್ ನಾಯ್ಕ್ ಅಂತ ಒಬ್ರು ಇದಾರ. ಅವ್ರು ಎಲ್ಲಾರು ವಿದೌಟ್ ಮನಿ ಆಕ್ಚುಲಿ ಫಸ್ಟ್ ಜನರೇಷನ್ ಪ್ರಾಡಕ್ಟ್ ಸ್ಟಾರ್ಟ್ಅಪ್ಸ್ ಮಾಡಿದ್ರು ಪ್ರಯತ್ನ. ಅಂಡ್ 15 ವರ್ಷ ಎಲ್ಲ ಗುದ್ದಾಡಿ ಫೈನಲಿ ಏನ ಎಂಡ್ಗೆ ಎಕ್ಸಿಟ್ ತಗೊಂಡ್ರು. ಬಟ್ ಆ ಸಪೋರ್ಟ್ ಇದ್ದಿದ್ದಂತಂದ್ರೆ ಅದು 10 ಪಟ್ಟಾಗಿರ್ತಿತ್ತು ಈಗ. ಸೊ ಐ ಥಿಂಕ್ ಗೌರ್ಮೆಂಟ್ ಸಪೋರ್ಟ್ ಹ್ಯಾಸ್ ಬಿನ್ ಅ ವೆರಿ ಬಿಗ್ ಫ್ಯಾಕ್ಟರ್ ನೌ ಟು ಗೇನ್ ಸಮ್ ಅಮೌಂಟ್ ಆಫ್ ಕಾಂಪಿಟೆನ್ಸಿ. ಮ್ಯಾನುಫ್ಯಾಕ್ಚರ್ ನಾಗ ಬಹಳ ಡಿಫ್ರೆಂಟ್ ಪ್ರಪೋಸಿಷನ್ ರೀ. ಡಿಸೈನ್ ನಾಗ ಟ್ಯಾಲೆಂಟ್ ಐತಿ, ಬಟ್ ಮ್ಯಾನುಫ್ಯಾಕ್ಚರ್ನಾಗ 92 ಆದ್ಮೇಲೆ ಇಲ್ಲ ನಮ್ಮ ಕಡೆ. ಅಂಡ್ 92ಲಿಂದ 2025 ಮಟ TSMC ಎಷ್ಟು ಮುಂದೆ ಹೋಗ್ಬಿಟ್ಟೈತಿ, ಗ್ಲೋಬಲ್ ಫೌಂಡರೀಸ್ ಎಷ್ಟು ಮುಂದೆ ಹೋಗ್ಬಿಟ್ಟೈತಿ, ಇಂಟೆಲ್ ಎಷ್ಟು ಮುಂದೆ ಹೋಗೈತಲ್ರಿ, ನಾವು ಭಾಳ ಹಿಂದುಳಿದ್ಬಿಟ್ಟಿದೀವಿ. ಇದು ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ನಾಗ ನೀವು 25 ಬಿಲಿಯನ್, 50 ಬಿಲಿಯನ್, 100 ಬಿಲಿಯನ್ ಎಷ್ಟರ ಹಾಕಿದ್ರು ಕಡಿಮೆನೆ. ನೀವು ಹಾಕೊಂತನೇ ಇರಬೇಕು. ಅಂಡ್ ಮುಂಚೆ ನಿಮ್ಗೆ ಸಪ್ಲೈ, ನಿಮ್ಗೆ ಪ್ರಾಫಿಟಬಿಲಿಟಿ ಬರಂಗೇ ಇಲ್ಲ. 5 ವರ್ಷ ನೀವು ಲಾಸ್ ನಲ್ಲೇ ನಡಿಬೇಕು. ಈ ತರ ಕೇಪಬಿಲಿಟಿ ಎಲ್ಲಿದೆ, ಆ ತರ ಡಿಮಾಂಡ್ ಎಲ್ಲಿದೆ, ಯಾರು ರಿಸ್ಕ್ ತಗೊಂಡು ಅವ್ರಿಗೆ ಚಿಪ್ಸ್ ಕೊಡ್ತಾರೆ. ಯಾಕಂದ್ರೆ ಇವತ್ತು TSMC ಗ್ಲೋಬಲ್ ಫೌಂಡರ್ಸ್ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಸೊ ಬರೀ ಕ್ಯಾಪಿಟಲ್ ಪ್ರಾಬ್ಲಮ್ ಇಲ್ಲ, ಬಟ್ ರಿಸ್ಕ್, ಪಾಲಿಸಿ ಲೆವೆಲ್ ಯಾಕೆ ನಾವು ಕೊಡ್ಬೇಕು ಇಂಡಿಯನ್ ಮ್ಯಾನುಫ್ಯಾಕ್ಚರ್ಗೆ, ಯಾವುದು ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಫಿಕಲ್ಟ್ ಪ್ರಾಬ್ಲಮ್ ಇದೆ. ಸಪ್ಲೈ ಚೈನ್, ಕ್ಯಾಪಿಟಲ್, ಅವೈಲಬಿಲಿಟಿ ಎಲ್ಲ ಕೂಡ್ಕೊಂಡು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ದ ಫಸ್ಟ್ ಸ್ಟೆಪ್ಸ್ ಈಗ. ಬಟ್ ಈಗ 30 ವರ್ಷದ ಹೆಡ್ ಸ್ಟಾರ್ಟ್ ಅವ್ರಿಗೆ ಇದೆ. ಕ್ಯಾಚ್ ಅಪ್ ಆಗ್ಲಿಕ್ಕೆ ನಮ್ಗೆ 30 ವರ್ಷ ಬೇಕಿಲ್ಲ, ನಾವು 15 ವರ್ಷದಲ್ಲಿ ಆಗ್ತೀವಿ ಅನ್ನೋದಿದ್ರೆ ಅದಕ್ಕೆ ಏನ್ ಕಾರಣ?